ಸ್ವಘೋಷಿತ ಪಾಕಿಸ್ತಾನಕ್ಕೆ ಮತ್ತೊಂದು ಮರ್ಮಾಘಾತ ಕೊಟ್ಟಿದೆ ಬಲೂಚಿಸ್ತಾನ. ಪಾಕಿಸ್ತಾನದಿಂದ ಇಬ್ಬಾಗವಾಗಿದೆ ಬಲೂಚಿಸ್ತಾನ ಅಂತ ಅವರೇ ಘೋಷಣೆ ಮಾಡಿಕೊಂಡಿದ್ದಾರೆ. ಸ್ವತಂತ್ರ ಘೋಷಿಸಿಕೊಂಡಿದ್ದಾರೆ. ರಿಪಬ್ಲಿಕ್ ಬಲೂಚಿಸ್ತಾನ್ ಅಂತ ನಾಮಕರಣ ಮಾಡಿಕೊಂಡಿದ್ದಾರೆ. ಈಗ ಪಾಕಿಸ್ತಾನಕ್ಕೆ ಆ ಭಾಗವನ್ನು ಉಳಿಸ್ಕೋಬೇಕು. ದೇಶ ಒಡೆದು ಹೋಗೋ ಭೀತಿನಲ್ಲಿದೆ. ಹಾಗೆಯೇ ದೆಹಲಿಯಲ್ಲಿ ರಾಯಭಾರಿ ಕಚೇರಿ ತೆರೆಯೋದಕ್ಕೆ ಪತ್ರ ಬರೆದಿದ್ದಾರೆ ನಮ್ಮ ಮೋದಿ ಸರ್ಕಾರಕ್ಕೆ, ನಮ್ಮ ದೇಶದ ಸರ್ಕಾರಕ್ಕೆ. ಮೋದಿ ಸರ್ಕಾರಕ್ಕೆ ಬಲೂಚಿ ಹೋರಾಟಗಾರರು ಪತ್ರವನ್ನು ಬರೆದು ನಮ್ಮನ್ನು ಸಪರೇಟ್ ದೇಶ ಮಾಡೋದಕ್ಕೆ ಸಹಾಯ ಮಾಡಿ, ಒಂದು ರಾಯಭಾರಿ ಕಚೇರಿಯನ್ನು ತೆರೆಯೋದಕ್ಕೆ ದೆಹಲಿಯಲ್ಲಿ ಅವಕಾಶ ಮಾಡಿಕೊಡಿ ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಪಾಕಿಸ್ತಾನ ನಮಗೆ ಮ್ಯಾಪ್, ಆ ಮ್ಯಾಪ್ನಲ್ಲಿ ರೆಡ್ ಕಲರ್ ಇರ್ತಕ್ಕಂಥ ಭಾಗ ನೋಡಿ, ಮತ್ತು ಗ್ರೀನ್ ಕಲರ್ ಇರ್ತಕ್ಕಂಥದ್ದು ಪಾಕಿಸ್ತಾನದ ಉಳಿದ ಭಾಗ. ಒಂದು ವೇಳೆ ಏನಾದರೂ ಸಪರೇಟ್ ಆದರೆ ಪಾಕಿಸ್ತಾನ 44% ಭೂಭಾಗವನ್ನು ಕಳ್ಕೊಳ್ಳುತ್ತೆ. ಅಲ್ಲಿಗೆ ಈಗೇನಿದೆ ಪಾಕಿಸ್ತಾನದ ವ್ಯಾಪ್ತಿ, ಅದು ಅರ್ಧ ಹೊಟ್ಟೋಗುತ್ತೆ. ಇನ್ನು ಉಳ್ಕೊಳ್ಳೋದು ಒಂದು ಸಣ್ಣ ಎಳೆ. ದೊಡ್ಡ ಹೊಡೆತ ಇದು ನಿಜಕ್ಕೂ ಕೂಡ. ಆ ಥರ ಆಯಿತು ಅಂತಂದರೆ ಬಲೂಚಿಸ್ತಾನ ಸಪ್ರೇಟ್ ಆದರೆ, ಬಟ್ ಅದನ್ನು ಟೆಕ್ನಿಕಲಿ ಅವರಾಗಿದ್ದು ಅವರೇ ಘೋಷಣೆ ಮಾಡ್ಕೊಳ್ಳೋಕೆ ಬರಲ್ಲ, ವಿಶ್ವಸಂಸ್ಥೆ ಹೇಳಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಒಂದು ಕಡೆ ಬಲೂಚಿಸ್ತಾನ ಏನಾದರೂ ಇಬ್ಬಾಗವಾಗಿಬಿಟ್ರೆ ಪಾಕಿಸ್ತಾನಕ್ಕೆ ಅದರಿಂದ ಆಗ್ತಕ್ಕಂಥ ಅಪಾರ ನಷ್ಟ ಮತ್ತು ಕಳೆದುಕೊಳ್ತಕ್ಕಂಥ ಭೂಭಾಗ, ಇದೆಲ್ಲವನ್ನು ನೋಡ್ತಾ ಇದ್ದರೆ ಪಾಕಿಸ್ತಾನ ಅದನ್ನು ತಡೆಯುವಂತಹ ಸಾಧ್ಯತೆ ಇದೆಯಾ ಇಬ್ಬಾಗ ಆಗೋದನ್ನು, ಅಥವಾ ಸಾಧ್ಯತೆ ಇಲ್ಲ ಅಂತನ ಹೇಗೆ? ಅರವಿಂದ್, ಪಾಕಿಸ್ತಾನ ಅದನ್ನು ಪಡೆಯೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿಸುತ್ತೆ. ಯಾಕೆ ಅಂತಂದರೆ ಬಲೂಚಿಸ್ತಾನ ಸುಮಾರು ಆಗಲೇ 1978ರಿಂದನೂ ಕೂಡ ಪಾಕಿಸ್ತಾನದ ವಿರುದ್ಧ ಬಂಡಾಯವಾಗಿ ಹೋರಾಟವನ್ನು ಮಾಡಿಕೊಳ್ತಾ ಬರ್ತಾ ಇದೆ. ಅದಕ್ಕೆ ಅಂತೇಳಿ ಒಂದು ಬಲೂಚಿ ಲಿಬರೇಷನ್ ಆರ್ಮಿ ಸ್ಥಾಪನೆ ಆದಮೇಲೆ ಇನ್ನಷ್ಟು ಅದರ ಮೇಲೆ ದಾಳಿಗಳನ್ನು ಮಾಡಿ ಪಾಕಿಸ್ತಾನದಿಂದ ಪ್ರತ್ಯೇಕ ಆಗಬೇಕಂತ ಹೋರಾಟವನ್ನು ಮಾಡ್ಕೊಳ್ತಾನೆ ಬರ್ತಾ ಇರುವಂಥದ್ದು. ಸುಮಾರು 71 ದಾಳಿಗಳನ್ನು ಪಾಕಿಸ್ತಾನದ ಆರ್ಮಿ ಮೇಲೆ ಮಾಡಿ ನೂರಾರು ಸೈನಿಕರನ್ನು ಸಾಯಿಸಿರುವಂಥದ್ದು ಬಲೂಚಿಸ್ತಾನ. ಅದರ ಜೊತೆಗೆ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತೇಳಿ ಮೊದಲಿಂದನೂ ಕೂಡ ಕೂಗ್ತಾ ಇತ್ತು. ಯಾಕೆಂತಂದರೆ ಮೊದಲಿಂದನೂ ಪಾಕಿಸ್ತಾನ ಬಲೂಚಿಸ್ತಾನವನ್ನು ನಿರ್ಲಕ್ಷ್ಯ ಮಾಡಿದೆ. ಆ ನಿರ್ಲಕ್ಷ್ಯ ಮಾಡಿರೋ ಕಾರಣದಿಂದನೇ ಈಗ ಪ್ರತ್ಯೇಕವಾಗಿ ರಾಷ್ಟ್ರ ಆಗಬೇಕು ಅಂತೇಳಿ ಅವರು ಒಂದು ಹೋರಾಟವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಈಗ ಅದಕ್ಕೆ ಸಮಯ ಬಂದಿದೆ. ಆಪರೇಷನ್ ಸಿಂಧೂರ ಆದ ಬಳಿಕ ಅವರಿಗೆ ಮತ್ತಷ್ಟು ಬಲ ಬಂದಿರುವಂಥದ್ದು. ಈ ಕಾರಣಕ್ಕೋಸ್ಕರ ಅವರೇ ಪ್ರತ್ಯೇಕವಾಗಿ ನಕ್ಷೆನ ತಯಾರು ಮಾಡಿಕೊಂಡು ಪ್ರತ್ಯೇಕ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ವಿಶ್ವಸಂಸ್ಥೆ ಕೂಡ ಒಂದು ರಾಷ್ಟ್ರ ಅಂತೇಳಿ ಮಾನ್ಯತೆಯನ್ನು ಮಾಡಬೇಕು ಅಂತೇಳಿ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ರಾಯಭಾರಿ ಕಚೇರಿಯನ್ನು ಓಪನ್ ಮಾಡಬೇಕು ಅಂತೇಳಿ ಅದನ್ನು ಕೂಡ ಮನವಿ ಮಾಡ್ಕೊಂಡಿರುವಂಥದ್ದು. ಈ ರೀತಿಯಾಗಿ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆಗಲಿಕ್ಕೆ ಮೊದಲಿಂದನೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿರುವಂಥದ್ದು. 7.5 ಕೋಟಿಯಷ್ಟು ಜನಸಂಖ್ಯೆ ಇರತಕ್ಕಂಥ ಈ ಒಂದು ಬಲೂಚಿಸ್ತಾನದಲ್ಲಿ ಸಾಕಷ್ಟು ಅಪಾರ ಪ್ರಮಾಣದ ಸಂಪತ್ತನ್ನು ಕೂಡ ಹೊಂದಿದೆ. ಚೀನಾ ಅದರ ಮೇಲೆ ಕಣ್ಣಾಕಿತ್ತು. ಆದರೂ ಕೂಡ ಆರ್ಥಿಕ ಕಾರಿಡಾರ್ ಮಾಡಬೇಕು ಅಂತ ಹೇಳಿ ಅದರ ಮಾಡ್ಕೊಂಡ್ರೆ ಹೊರತು ಬಲೂಚಿಸ್ತಾನವನ್ನು ಅಭಿವೃದ್ಧಿ ಮಾಡುವಂಥದ್ದು, ಅದನ್ನು ಅಲ್ಲಿನ ಪ್ರಜೆಗಳಿಗೆ ಒತ್ತು ಕೊಡುವಂಥದ್ದು ಆಗಲಿಲ್ಲ. ನಿರ್ಲಕ್ಷ್ಯವನ್ನೇ ಮಾಡ್ಕೊಳ್ತಾ ಬಂದರು. ಹಾಗಾಗಿ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅದು ಒಂದು ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತೇಳಿ ಹೆಚ್ಚಾಗಿರುವಂಥದ್ದು. ಪಾಕಿಸ್ತಾನಕ್ಕೆ ಇದು ದೊಡ್ಡ ಮರ್ಮಾಘಾತ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಬಾಂಗ್ಲಾದೇಶ ಆಗಿ ಇಬ್ಬಾಗ ಆಯಿತು. ಈಗ ಬಲೂಚಿಸ್ತಾನ ಪ್ರತ್ಯೇಕ ಆದರೆ ಪಾಕಿಸ್ತಾನ ಛಿದ್ರ ಆಗಿ ಹೋಗುತ್ತೆ. ಭೂಭಾಗ ಕೂಡ ಛಿದ್ರ ಆಗುತ್ತೆ. ಅಲ್ಲಿರ್ತಕ್ಕಂಥ ಸಂಪತ್ತು ಅದು ಕೂಡ ಛಿದ್ರ ಆಗೋಗುತ್ತೆ. ಆರ್ಥಿಕವಾಗಿ ಹೊಡೆತ ಬೀಳುತ್ತೆ. ಅಭಿವೃದ್ಧಿಗೂ ಕೂಡ ತೊಂದರೆ ಆಗುತ್ತೆ. ಈ ರೀತಿಯಾಗಿ ಪಾಕಿಸ್ತಾನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗುತ್ತೆ. ಈ ನಿಟ್ಟಿನಲ್ಲಿ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಎನ್ನುವಂಥ ಹೋರಾಟ ಇಲ್ಲಿಗೆ ಫಲಿಸುತ್ತಾ ಎನ್ನುವಂಥದ್ದು ನೋಡಬೇಕು. ಅದನ್ನು ಪಾಕಿಸ್ತಾನ ಪ್ರತ್ಯೇಕವಾಗಿ ತೆಗೆದುಕೊಳ್ಳೋದಕ್ಕೆ ಮತ್ತು ಬಲೂಚಿಸ್ತಾನವನ್ನು ತೆಗೆದುಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಹಲವು ವರ್ಷಗಳಿಂದ ಬಲೂಚಿಸ್ತಾನ ಹೋರಾಟವನ್ನು ಮಾಡ್ಕೊಂಡು ಒಂದು ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತೇಳಿ ಸಾಕಷ್ಟು ದಾಳಿಗಳನ್ನು ಪಾಕಿಸ್ತಾನದ ಮೇಲೆ ಮಾಡಿ ಅದೇ ಆದಂಥ ಒಂದು ಬಂಡಾಯವನ್ನು ಎದ್ದಿವತ್ತು ಪ್ರತ್ಯೇಕ ರಾಷ್ಟ್ರ ಆಗಲಿಕ್ಕೆ ಹೊರಟಿರುವಂಥದ್ದು. ವಿಶ್ವಸಂಸ್ಥೆ ಅದನ್ನು ಪ್ರತ್ಯೇಕ ರಾಷ್ಟ್ರ ಅಂತೇಳಿ ಮಾನ್ಯತೆ ಮಾಡುತ್ತಾ, ಜೊತೆಗೆ ದೆಹಲಿಯಲ್ಲಿ ರಾಯಭಾರಿ ಕಚೇರಿ ಓಪನ್ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಅದರಲ್ಲಿ ಒಂದಷ್ಟು ಬೆಳವಣಿಗೆಗಳು ಬಲೂಚಿಸ್ತಾನದಲ್ಲಿ ಆಗಿರುವಂಥದ್ದು. ಇದೇ ಮೊದಲ ಬಾರಿಗೆ ಹಿಂದೂ ಮಹಿಳೆಯರನ್ನು ಸಹಾಯಕ ಕಮಿಷನರ್ ಆಗಿ ಆಯ್ಕೆ ಮಾಡಿರುವಂಥದ್ದು. ಪಾಕಿಸ್ತಾನ ಹಿಂದೂಗಳನ್ನು ನರಮೇಧ ಮಾಡಿದೆ, ಅದೇ ಬಲೂಚಿಸ್ತಾನ ಹಿಂದೂಗಳಿಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು. ಈ ರೀತಿಯಾಗಿ ಒಂದಷ್ಟು ಬೆಳವಣಿಗೆಗಳು ಆಗಿದೆ. ಪ್ರತ್ಯೇಕ ರಾಷ್ಟ್ರ ಆಗಬೇಕು ಎನ್ನುವಂಥದ್ದು ಅವರ ಒತ್ತಾಗಿರೋದ್ರಿಂದಾಗಿ ಅದಕ್ಕೆ ವಿಶ್ವಸಂಸ್ಥೆ ಒತ್ತು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅರವಿಂದ್.